ನಮಸ್ಕಾರ ಗೈಸ್, ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಬೆಳಗಿನೇ ಎದ್ದು ಹಸುಗಳು ತುಂಬಾ ಗಲೀಜ್ ಮಾಡ್ಕೊಂಡಿದ್ವು ಅಂದ್ಬಿಟ್ಟು ಗಲೀಜ್ ತೊಳ್ಕೊಂಡು ಹಂಗೆ ಗಾಡಿನೂ ಸ್ವಲ್ಪ ಗಲೀಜ್ ಆಗಿತ್ತು ಅಂತ ಗಾಡಿನೂ ಸ್ವಲ್ಪ ತೊಳೆದ್ಬಿಟ್ಟೆ. ಬೆಂಗಳೂರಾಗಿದ್ದೆ ಸ್ವಲ್ಪ ಗಲೀಜ್ ಜಾಸ್ತಿನೇ ಆಗ್ತದ, ಅದಕ್ಕೆ ಅಲ್ಲಿ ತೊಳ್ಯಾಕಾಗಲ್ಲ ಅಂದ್ಬಿಟ್ಟು ಮನೆಯಾಗಿದ್ರಾಗ ಅವಾಗ ಅವಾಗ ತೊಳ್ಕೊಂತ ಇರ್ತೀನಿ. ಗಾಡಿ ತೊಳಿತಾ ಇದ್ರೆ ನಮ್ಮೂರ ಐಕ್ಳು ಏನ ಸೈಕಲ್ಗ ದಾರ ಕಟ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ರಿ. ಏನ್ ಕಪ್ಪೆ ಅಂತ ಕೇಳಿದ್ರೆ, ಹಣ ಚೈನ್ ಉದ್ರೋಗದೆ ಮೆಕ್ಯಾನಿಕ್ ಶಾಪ್ ಕರ್ಕೊಂಡು ಹೋಗ್ತಾ ಇದ್ನಿ, ಚೈನ್ ರಿಪೇರಿ ಮಾಡ್ಸ್ಕೊಂಬರಕ ಅಂತ ಹೇಳಿದ್ರು. ಮೊದಲು ಚಿಕ್ಕ ವಯಸ್ಸಾಗ ನಾನು ಇದೇ ಆಟಗಳಾಡೇನೆ. ಕುರಿಲ್ ತೊಳಿಬೇಕಾಯ್ತಂತ ಕುರಿ ಕೆಳಗ ನೀಟಾಗಿ ಪಿಚ್ಕಿಗಳೆಲ್ಲ ತಳ್ಳಾಕ್ತಾ ಇದ್ರೆ, ಆ ಕಡೆಯಿಂದ ನನ್ನ ತಮ್ಮನ ತಳ್ಕೊಡ್ತಾ ಇದ್ರೆ, ಈ ಕಡೆ ನಾನು ಎತ್ತಾಕ್ತಾ ಇದ್ನೆ. ನಮ್ ನಾಯಿ ಬಂದು ಎಗ್ಲಾಡ್ತಾ ಇತ್ತು ಆಟ ಆಡಕ, ನನ್ನ ಜೊತೆ ಆಟಾಡು ಅಂತ. ಕುರಿಗಳೆಲ್ಲ ತೊಳ್ದಾಕಿದಾದ್ಮೇಕ ನಮ್ಮ ಹುಡುಗರು ಫೋನ್ ಹಾಕಿದ್ರು, ಬಾ ಈಜೋಡಕ್ ಹೋಗೋಣ ಅಂತ. ಹಂಗೆ ಗಾಡಿ ಎತ್ಕೊಂಡು ನಾ ಹೋಗಿದ್ದೆ ಚೊಕ್ಪುರ ಹತ್ರಕ. ಇದು ಸೂಲೂರ್ ಹತ್ರ ಇರೋದು. ಹೋಗಿ ನೋಡಿದ್ರೆ ಪರವಾಗಿಲ್ಲ, ಕಮ್ಮಿ ಜನನೇ ಇದ್ರು. ಹಂಗೆ ಮ್ಯಾಲಿಂದ ಒಂದು ಡೈ ಹಾಕ್ಬಿಟ್ನೆ. ನಮ್ಮ ಹುಡುಗನು ಇದು ಬಾವಿ ಚೆನ್ನಾಗೈತೆ, ಇದು ಬಾವಿದಾಗ ನೀರು ಊರೋದು ಅಂತ ಹೇಳಿದಕ್ಕೆ ಹೋದ್ರೆ, ಇವು ನೀರು ಊರೋದು, ನೀರು ಕೆಳಗಿಂದ ಇವು ಸ್ವೀಟ್ ಆಗಿದ್ವು, ಚೆನ್ನಾಗಿದ್ವು, ಫಿಲ್ಟರ್ ನೀರು ಇದ್ದಂಗಿದ್ವು. ಹಂಗೆ ನೋಡ್ತಾ ಇದ್ರೆ ನಾವು ಬೇರೆ ಊರವರೆಲ್ಲ ತುಂಬೋದ್ರು, ಜಾಸ್ತಿ ಜನನೇ ಬಂದ್ಬಿಟ್ರು. ಆಮೇಲೆ ಈಜು ಹೊಡ್ಕೊಂಡು ಮ್ಯಾಕ್ ಬಂದು ಮತ್ ಮನ್ ಕಡೆ ಬಂದ್ರೆ ನಮ್ಮ ಅಮ್ಮನು ಅಡಿಗೆ ಮಾಡಿದ್ಲು, ಇಟ್ಟು ಮುದ್ದೆ ತಿನ್ಬಿಟ್ಟು ಇವತ್ತು ಹಂಗೆ ತೋಟದ್ರಕ್ಕೆ ಹೋಗ್ಬೇಕಾಯ್ತು. ತೋಟದ್ರ ಏನ್ ಕೆಲಸ ಅಂದ್ರೆ ಜೋಳಕ್ಕ ಗೊಬ್ಬರಗಳಾಕ್ಬೇಕಾಯ್ತು. ತೋಟದ್ರಕ್ಕೆ ಹೋದ್ರೆ ಇಲ್ಲ, ಹಂಗೆ ಜೋರಾಗಿ ಮಳೆ ಬಂದ್ಬಿಡ್ತು. ಹಂಗೆ ವಾಪಸ್ಸು ಮನೆಗೆ ಬಂದು ನೆನ್ಕೊಂಡು ಇಲ್ಲ, ಜೋರಾಗೆ ಬಿದ್ದಿತ್ತು ಮಳೆ ಬೇಸಿಗೆ ಕಾಲದಾಗ. ನಿಮ್ಮೂರಾಗ ಏನಾನ ಮಳೆ ಬಿದ್ದೈತನ ಒಂದೇ ಒಂದು ಕಮೆಂಟ್ ಹಾಕ್ರಿ. ಇವತ್ತಿಂದಿಷ್ಟೇ ಫ್ರೆಂಡ್ಸ್, ಮತ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.